ಸೊ ನೋಡಿದ್ರಲ್ಲ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ಒಂದು ಕಡೆ ಆದರೆ ಪುಸ್ತಕಗಳ ಮೇಳನೆ ಇನ್ನೊಂದು ಕಡೆ ಕಣ್ರಿ. ಸೊ ಅತಿ ಕಮ್ಮಿ ಬೆಲೆಗೆ ಇವರು ಮಾರ್ತಾ ಇರೋಂಥದ್ದು 10 ರೂಪಾಯಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಕಮ್ಮಿ ಬೆಲೆಗೆ ಪುಸ್ತಕಗಳನ್ನು ಮಾರಾಟ ಮಾಡುವ ಮುಖಾಂತರ ಏನು ಅಕ್ಷರ ಜ್ಞಾನ ಹಂಚ್ತಾ ಇದ್ದಾರೆ ಅಂತ ಹೇಳ್ಬೋದು, ಪುಸ್ತಕ ಓದಲಿಕ್ಕೆ ಉತ್ತೇಜಿಸ್ತಾ ಇದ್ದಾರೆ ಅಂತ ಇನ್ನೊಂದು ಮಾತು ನಾವು ಹೇಳ್ಬೋದು. ಸೊ ಇಂಥ ಒಂದು ಒಳ್ಳೆಯ ಕಾರ್ಯ ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಇವ್ರು ಮಾಡ್ತಾ ಇರೋವಂಥದ್ದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಮತ್ತು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ, ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಕಮ್ಮಿ ಬೆಲೆಗೆ ಅವರು ಮಾರ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಎಷ್ಟು ಜನ ತೊಗೊಳಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನೋಡ್ರಿ, ಅಲ್ಲ ಮಾಂಸ ತಿನ್ನೋರು ಓದ್ಬಿಡ್ದು ಅಂತಾರೆ. ಸಾರ್ಥಕ ಆಗುತ್ತೆ. ಹುಟ್ಟಿದ್ದಕ್ಕೆ ಎದ್ರ ಸಲುವಾಗಿ ಬಂದಿದ್ದಾನೆ, ಇದ್ರದ್ದು ಬೆಲೆ ಏನೈತಿ, ಮನುಷ್ಯನ ಧರ್ಮ ಯಾಕೆ ಹುಟ್ಟಿದೆ, ಇದೆಲ್ಲ ಪೂರ್ತಿ ಡೀಟೇಲ್ ಆಗಿ ಇದ್ರಾಗ ತಿಳ್ಕೊಬೋದು ಸರ್. ತೊಗೊಳ್ಳಿ ಮೇಡಮ್, ಚೆನ್ನಾಗಿದೆ. ಬರೀ 10 ರೂಪಾಯಿ ಸರ್. ಇಷ್ಟು ಕಮ್ಮಿ ಬೆಲೆಗೆ ನೀವು ಕೊಡ್ತಾ ಇರೋ ಕಾರಣ ಏನು? ನಾವು ಆಶ್ರಮದಲ್ಲಿ ಬಂದಿದ್ದೀವಿ, ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದ್ರಾಗ ಈ ಜ್ಞಾನದವನ್ನು ಪ್ರಚಾರ ಆಗಲಿ, ಜನವನ್ನು ತಿಳ್ಕೊಲಿ ಅಂತ ಆ ಉದ್ದೇಶಕ್ಕೆ ಆಲ್ರೆಡಿ ನಾವು ಈ ಕಮ್ಮಿ ಬೆಲೆದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಸೊ ನೀವು ಕಮ್ಮಿ ಬೆಲೆ ಕೊಡ್ತಾ ಇದ್ದೀರಾ ಅಂತ ಜನರು ತೊಗೊತಾ ಇದ್ದಾರಾ? ತಗೋತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ತಗೋತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಜ್ಞಾನವನ್ನು ಜಗತ್ತಿಗೆ ತಿಳಿಸೋ ಅಂಥದ್ದು ನಮ್ಮದು ಉದ್ದೇಶ. ಆಶ್ರಮದಿಂದ ಬಂದಿದ್ದೀವಿ, ಆ ಉದ್ದೇಶಕ್ಕೆ ನಾವು ಆಲ್ರೆಡಿ. ಕೆಲವೊಬ್ರು ನಮಗೆ ಟೈಮೇ ಇಲ್ಲಪ್ಪ, ನೀವು ಕಮ್ಮಿ ಬೆಲೆಗೆಲ್ಲ ಫ್ರೀಯಾಗಿ ಕೊಟ್ಟರು ನಾವು ತೊಗೊಳಲ್ಲ ಅಂತಾರೆ, ಅದಕ್ಕೇನಿಲ್ಲ. ನಾವು ಕನ್ವೆನ್ಷನ್ ಮಾಡ್ಕಿಸಿಂದ, ನಾವು ರಿಕ್ವೆಸ್ಟ್ ಮಾಡ್ಕಿಸಿಂದ ಆಲ್ರೆಡಿ ಕೊಡೋದು ವ್ಯವಸ್ಥೆ ಮಾಡ್ತೀವಿ. ಅಂದ್ರೂ ನೀವು ತೀರಾ ತೊಗೊಳ್ಳಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಹಿಂದಿನ ನಾಳೆ ಆಲ್ರೆಡಿ ತಿಳ್ಕೊತಾರಂತ ನಾವು ತಿಳ್ಕೊತೀವಿ ಅಷ್ಟೇ. ಅಂದರೆ ಡೈಲಿ ಇದೇ ಮಾಡ್ತೀರಾ? ಡೈಲಿ ಇದೇ ಸೇವೆ, ಪರಮಾತ್ಮನ ಸೇವೆ ಇದೇ ಮಾಡ್ತೀವಿ. ದುಡ್ಡಿಗೆ ಜಾಬು ಮಾಡ್ಕಿಸಿಂದ ಇದು ಸೇವೆ ಮಾಡ್ತೀವಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ. ಸೊ ನಿಮ್ಗೇನು ಅನಿಸ್ತಾ ಸರ್ ಈ ಪುಸ್ತಕ ಇಷ್ಟು ಕಮ್ಮಿ ಬೆಲೆಗೆ? ಸರ್ ತುಂಬ ಖುಷಿ ಆಗುತ್ತೆ. ಗೌರ್ಮೆಂಟ್ ಅವ್ರು ಒಂದು ಸ್ವಲ್ಪ ಇಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ. ಬುಕ್ಕಿಗೆ ಈ ಥರ 10 ರೂಪಾಯಿಗೆ ಮಾರೋದು, ಇದಕ್ಕೆ ಪ್ರಿಂಟ್ ಆಗೋಕ್ಕೂ 10 ರೂಪಾಯಿ ದುಡ್ಡು ಬರೋಲ್ಲ. ಅದಕ್ಕೋಸ್ಕರ ಪ್ರೋತ್ಸಾಹ ದಾನ ಏನಾದರೂ ಕೊಡಬೇಕು. ಈ ಪಬ್ಲಿಷಿಕೇಷನ್ ಅವ್ರಿಗೆ 10 ರೂಪಾಯಿ ಏನಕ್ಕೋ ಗಳಿದ್ದೀವಿ, ಅದ್ರ ಬದಲು ಬುಕ್ ತಗೊಂಡು ಹೋದರೆ ಏನೋ ಆಗುತ್ತೆ. ಟೈಮ್ ವೇಸ್ಟ್ ಮಾಡೋ ಬದಲು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಬದಲು ಒಂದು ದಿನಕ್ಕೆ ಒಂದು 10 ನಿಮಿಷ ಹೋದರೂ ಸಾಕಾಗುತ್ತೆ. 10 ರೂಪಾಯಿ ಏನೇನಕ್ಕೋ ವೇಸ್ಟ್ ಮಾಡ್ತಾರೆ, ಅದ್ರ ಬದಲು ಬುಕ್ ಹೋದರೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ 10 ರೂಪಾಯಿ ಅಷ್ಟು ಕಮ್ಮಿ ಬೆಲೆಗೆ ಪುಸ್ತಕ ಮಾರಾಟ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಆ ಪುಸ್ತಕಗಳನ್ನ ತೊಗೊಳ್ತಾ ಇದ್ದಾರಲ್ಲ ಅವರು ಕೂಡ ಎಷ್ಟು ಆನಂದದಿಂದ ಅವರ ಭಾವನೆ, ಮನದಾಳದ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ರು. ಸೊ ಈ ಒಂದು ಪುಸ್ತಕಗಳು ಕಮ್ಮಿ ಬೆಲೆಗೆ ಮಾರಾಟ ಮಾಡ್ತಾ ಇರೋದು ಬಹಳ ಒಳ್ಳೆಯ ವಿಚಾರ. ಸೊ ಎಲ್ಲರೂ ತೊಗೊಳ್ಬೇಕು, ಓದಬೇಕು, ಪುಸ್ತಕ ಓದುವ ಅಭ್ಯಾಸ ಎಲ್ಲರೂ ಬೆಳೆಸ್ಕೊಳ್ಬೇಕು ಸೊ ಅನ್ನುವ ರೀತಿಯಲ್ಲಿ ಅವರ ಮನದಾಳದ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು.